ಯೋಗದೈವ ಪಾಪ ವಿನಾಶ ಲಕುಮಿಯ ಮನವ ಕಲುಕುತ್ತಲಿರುವ ಶ್ರೀ ವೆಂಕಟೇಶ ಭದ್ರಾದ್ರಿ ರಾಮನು ಇವನೇ ಮಧುರಾಪುರಿ ಶ್ಯಾಮನು ಇವನೇ ಶರಣಾಗಿ ಬಂದರೆ ಕಾಯೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್ ಉದ್ಬೂರಿನ ಚರಿತ್ರೆಯ ಪುಟಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ಉದ್ಬೂರು ಗ್ರಾಮದಲ್ಲಿ ಕಂಡುಬರುವಂತಹ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದಲ್ಲಿ ನವರಾತ್ರಿಯ ವಿಶೇಷದಂದು ದೇವರನ್ನ ಪಟ್ಟಕ್ಕೆ ಕೂರಿಸುವುದರ ಬಗ್ಗೆ ಈ ಒಂದು ವಿಡಿಯೋನಲ್ಲಿ ತಿಳಿಯೋಣ ಬನ್ನಿ. ವಿಶೇಷವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ದುರ್ಗಾದೇವಿ ಆರಾಧನೆ ಮಾಡುವುದು ಸಾಮಾನ್ಯ. ಈ ಒಂದು ಗ್ರಾಮದಲ್ಲಿ ವಿಶೇಷವಾಗಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯನ್ನ ಪಟ್ಟದ ಮೇಲೆ ಕೂರಿಸಿ ದೇವಿಗೆ ಮತ್ತು ದೇವನಿಗೆ ಉಯ್ಯಾಲೆ ಸೇವೆಯನ್ನ ಸಲ್ಲಿಸಲಾಗುತ್ತದೆ. ವೀಕ್ಷಕರೇ, ಈ ಒಂದು ಗ್ರಾಮದಲ್ಲಿ ಈ ಸಂಪ್ರದಾಯವು ಈ ದೇವಾಲಯದಲ್ಲಿ ಪುರಾತನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ಈ ದಿನದಂದು ಲಕ್ಷ್ಮಿ ಮತ್ತು ಪದ್ಮಾವತಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ದೇವಾಲಯದಲ್ಲಿ ಜರುಗುತ್ತವೆ. ಈ ಸಮಯದಲ್ಲಿ ದೇವರ ಮುಂದೆ ಭಜನೆ, ಭಕ್ತಿಗೀತೆಗಳಂತಹ ಕಾರ್ಯಕ್ರಮಗಳು ಜರುಗುತ್ತವೆ. ಈ ರೀತಿ 9 ದಿನಗಳ ಕಾಲ ದೇವಾಲಯದಲ್ಲಿ ಉತ್ಸವದ ಮೂರ್ತಿಗಳನ್ನ ಆರಾಧನೆ ಮಾಡಲಾಗುತ್ತದೆ. ಬಳಿಕ ವಿಜಯದಶಮಿ ದಿನ ಲಕ್ಷ್ಮಿ ಮತ್ತು ಪದ್ಮಾವತಿ ಸೇರಿದ ನಾರಾಯಣನನ್ನು ಗ್ರಾಮದ ಶುರುವಿನಲ್ಲಿ ಕಂಡುಬರುವಂತಹ ಬನ್ನಿ ವೃಕ್ಷದ ಬಳಿ ಕೊಂಡೊಯ್ದು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸಿ ಮತ್ತೊಮ್ಮೆ ದೇವಾಲಯಕ್ಕೆ ಬರಮಾಡಿಕೊಳ್ಳಲಾಗುತ್ತದೆ. ಈ ಶರನ್ನವರಾತ್ರಿಯ 9 ರಾತ್ರಿಗಳ ಕಾಲ ಗರ್ಭಗುಡಿಯಲ್ಲಿರುವ ಶ್ರೀ ನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗುತ್ತದೆ. ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಗೆ ಆರತಿಯ ರೂಪದಲ್ಲಿ ಪಂಜಿನ ಸೇವೆಯನ್ನ ಮಾಡಲಾಗುತ್ತದೆ. ಇದು ಈ ನವರಾತ್ರಿಯ ದಿನಗಳಲ್ಲಿ ನಡೆಯುವ ವಿಶೇಷತೆಯಾಗಿದೆ. ಶ್ರೀಭೂ ಸಮೇತ ನಾರಾಯಣನನ್ನು ನೋಡಲು ಗ್ರಾಮಸ್ಥರು ಈ ನವರಾತ್ರಿಯ ಸಂದರ್ಭದಲ್ಲಿ ದೇವಾಲಯದಲ್ಲಿ ನೆರೆದು ಕೋರಿಕೆ ಅಭಿಷ್ಟಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ.